ವಾರಾಹಿ ವೀಕ್ಷಕರಿಗೆ ಸ್ವಾಗತ. ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀಯುತ ಕೆ.ಎನ್. ಫಣೀಂದ್ರರವರು, ಗೌರವಾನ್ವಿತ ಉಪಲೋಕಾಯುಕ್ತರವರು, ಕರ್ನಾಟಕ ರಾಜ್ಯ ಇವರಿಂದ ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ನಡೆದ ದೂರುಗಳ ವಿಚಾರಣೆ, ಪ್ರಕರಣ ವಿಲೇವಾರಿ ವಿಚಾರವಾಗಿ ದೂರುದಾರರ ಮತ್ತು ಎದುರುದಾರರ ಸಭೆ ದಿನಾಂಕ 7/2/2026. ಅಧಿಕಾರಿಗಳ ವಿರುದ್ಧ ದೂರುಗಳ ಸುರಿಮಳೆ. ದಾಖಲಾಗಿದ್ದ 78 ಪ್ರಕರಣಗಳಲ್ಲಿ 52 ಪ್ರಕರಣಗಳನ್ನು ತೀರ್ಮಾನಿಸಿದೆ. ಉಳಿದ ಪ್ರಕರಣಗಳನ್ನು ನಿಗದಿಪಡಿಸಲಾಗುವ ಮುಂದಿನ ದಿನಾಂಕಕ್ಕೆ ದೂರಲಾಯಿತು. ದೂರುಗಳು: ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಆರೋಗ್ಯ ಇಲಾಖೆ, ತಾಲೂಕು ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣಾಧಿಕಾರಿಗಳ ಇಲಾಖೆ, ನಗರಸಭೆ ಹಾಗೂ ಇನ್ನೂ ಇತರ ಇಲಾಖೆಯ ಅಧಿಕಾರಿಗಳ ಕೆಲಸದ ನಿರ್ಲಕ್ಷ್ಯದ ವಿರುದ್ಧ ಹಾಗೂ ರಸ್ತೆ ಒತ್ತುವರಿ, ಕೆರೆ ಒತ್ತುವರಿ, ಖಾತೆ ಬದಲಾವಣೆಗಳು, ಕೆಲಸಕ್ಕೆ ಗೈರು ಹಾಜರಾಗಿದ್ದರೂ ಹಾಜರಿ ಪುಸ್ತಕದಲ್ಲಿ ಸಹಿ ಹಾಕಿರುವುದರ ವಿರುದ್ಧ ದೂರುಗಳನ್ನು ನೀಡಲಾಗಿತ್ತು. ಇನ್ನು ಈ ಪ್ರಕರಣಗಳಿಗೆ ಇತಿಶ್ರೀ ಆಡಿದ ಉಪಲೋಕಾಯುಕ್ತರಾದ ಫಣೀಂದ್ರ ಕೆ.ಎನ್. ರವರಿಂದ 78 ಪ್ರಕರಣದಲ್ಲಿ 52 ಪ್ರಕರಣಗಳನ್ನು ವಿಲೆ ಮಾಡಲಾಯಿತು. ಈಗ ನಿಮ್ಮ ಮೇಲೆ ಕ್ರಮ ತಗೊಳ್ಳಬೇಕಾಗ್ತದೆ. ಮತ್ತೆ ನೋಡಿ ಮಾಡಿದಾರಲ್ಲ ಅವರು, ನಾವು ಬೇಡ, ಈಗ ನಿಮಗೆ ನೀವು ಕೊಟ್ಟಿದ್ದು ಸರಿನಾ ಸುಳ್ಳ ಅನ್ನೋದಕ್ಕೆ ತನಿಖೆ ಮಾಡಿಸಿದ್ವಿ. ತನಿಖಾಧಿಕಾರಿಗಳು ನೀವು ಕೊಟ್ಟಿರೋದಕ್ಕೆಲ್ಲ ಸರಿ ಇಲ್ಲ, ಟೆಂಡರ್ ಪ್ರಕಾರ ಕರೆಕ್ಟಾಗಿ ನಡೀತಿದೆ ಅಂತ ಅವ್ರು ಕೊಡ್ತಾರೆ. ಈಗ ಅದು ತಪ್ಪು ಅಂತ ನನಗೆ ತೋರಿಸೋದಕ್ಕೆ ನಿಮ್ಮ ಹತ್ರ ಏನಿದೆ ಮೆಟೀರಿಯಲ್? ಫೋಟೋ ತಗೊಂಡು ಏನು ಮಾಡಬೇಕು ನನಗೆ ಗೊತ್ತಾ? ಟಿವಿ ಮತ್ತು ಫೋಟೋದಲ್ಲಿರೋದನ್ನ ನೋಡಿ ಯಾವ್ದಾದ್ರು ಕೋರ್ಟ್ ಜಡ್ಜ್ಮೆಂಟ್ ಕೊಡೋಕ್ಕಾಗುತ್ತಿದ್ರೆ ನಾಳೆ ನೀವೇ ಕೊಡ್ತಿರ್ಬೋದು. ಇದ್ರ ಟಿವಿ ನಮ್ಗೆ ಗೊತ್ತು, ಫೋಟೋಗಳು ನೀವೇ ತೆಗೆದಿರ್ಬೋದು, ನಮ್ಗೇನು ಗೊತ್ತು? ನಮಗೇನು ಗೊತ್ತು? ಜಡ್ಜ್ ಆಗಿ ನನಗೆ ಈ ಫೋಟೋದಲ್ಲಿ ಟಿವಿ ಬಂದಿದ್ರ ಮೇಲೆ ನಾನು ಜಡ್ಜ್ಮೆಂಟ್ ಕೊಡೋಗಿದ್ರೆ ಕೋರ್ಟ್ಗಳು ಹಾಕ್ಬೇಕು. ನೀವೇ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ಬೋದಲ್ಲ ಕೂತ್ಕೊಂಡು ಮನೇಲಿ ಬರ್ಕೊಳ್ಳಿ. ಸುಳ್ಳು ಕಂಪ್ಲೇಂಟ್ ಕೊಡೋದು ಬಿಟ್ಬಿಡಿ ಇನ್ಮೇಲೆ. ನಾವು ಅದಕ್ಕೆ ನಿಮ್ಗೆ ತಪ್ಪ ಸರಿನಾ ಅಂತ ಪರಿಶೀಲನೆ ಮಾಡೋಕ್ಕೆ ನಾವು ಎಸ್ ಪಿ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡಿಸಿದ್ದೀವಿ. ದೂರುದಾರರು ಹಾಜರಿದ್ದಾರೆ, ಎಲ್ಲರೂ ಇದ್ದೀವಿ. ಲಕ್ಷ್ಮಣ್ ರೆಡ್ಡಿ, ಕುಮಾರಿ, ಡಾಕ್ಟರ್ ಹೇಮಲತ, ತನಿಖಾ ವರದಿಯಲ್ಲಿರುವ ವಿಷಯಗಳನ್ನು ತಿರಸ್ಕರಿಸಲು ಅಥವಾ ನಿರಾಕರಿಸಲು ಯಾವುದೇ ಪುಷ್ಟಿಕರವಾದ ಸಾಕ್ಷ್ಯಾಧಾರಗಳು ಇರುವುದಿಲ್ಲ. ದೂರುದಾರರು, ಎದುರುದಾರರು ಹಾಜರಿದ್ದಾರೆ. ದೂರುದಾರರ ಸಮಸ್ಯೆ ಈ ಕೆಳಕಂಡಂತಿದೆ. ವಿಚಾರಣಾ ಕಾಲಕ್ಕೆ ದೂರುದಾರರು 2020 ಎಲ್ಲ ಬರ್ಕೊಡೋದು 31/5/2024 ಸಮಾಜ ಕಲ್ಯಾಣಿಸಿದ್ದು, ಅದರಲ್ಲಿ ನಿಲಯದ ವಿದ್ಯಾರ್ಥಿ ಎಲ್ಲ ಬಯೋಮೆಟ್ರಿಕ್ ಹಾಜರಾತಿ ಎಲ್ಲ ಸಿಬ್ಬಂದಿಗಳ ಕರ್ತವ್ಯವಾಗಿರುತ್ತದೆ. ಒಳಪಡಿಸದೇ ಇದ್ದಲ್ಲಿ ಸಂಬಂಧಪಟ್ಟ ನಿಲಯದ ಸೀನಿಯರ್ ವಾರ್ಡನ್ ಹೊಣೆ ಮಾಡಲಾಗುತ್ತದೆಂದು ನಿರ್ದೇಶನ ನೀಡಲಾಗಿದೆ. ಆದರೆ ಆ ಸಮಯದಲ್ಲಿ ಬಯೋಮೆಟ್ರಿಕ್ ಸರ್ಕಾರಿ ಆದೇಶವು ಯಾವುದೂ ಇರುವುದು ಕಂಡುಬರುತ್ತಿಲ್ಲ. ಎದುರುದಾರರು ಹಾಜರುಪಡಿಸಿದ ಸರ್ಕಾರದ ಆದೇಶದ ಸಂಖ್ಯೆ ಸ.ಕ.ಇ. 37 ಪ.ಕ.ಬಿ. 2025 10/1/2025 ಆದೇಶವನ್ನು ಗಮನಿಸಲಾಗಿ ದಿನಾಂಕ 10/1/2025 ಜಾರಿಗೆ ಬರುವಂತೆ ಬಯೋಮೆಟ್ರಿಕ್ ಹಾಜರಾತಿ ತಂತ್ರಾಂಶದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂದ ಆ ದಿನದ ಹಾಜರಾತಿಯನ್ನು ಅಂದೇ ಪಡೆಯಲು ಸೂಚಿಸಿದೆ. ಬಯೋಮೆಟ್ರಿಕ್ ಆದೇಶವನ್ನು ಹೊರಡಿಸುವ ಮೊದಲು ಕೆಲವೊಂದು ವಿಷಯಗಳನ್ನು ಪರಿಗಣನೆ ಮಾಡಿರುವುದನ್ನು ಗಮನಿಸಿದರೆ ಅಲ್ಲಿವರೆಗೆ ಆಗಿದ್ದ ನ್ಯೂನತೆಗಳನ್ನು ಸರ್ಕಾರವು ಗಮನಿಸಿ ಆ ನಂತರ ಆದೇಶವನ್ನು ಹೊರಡಿಸಿರುವುದು ಕಂಡುಬರುತ್ತದೆ. ಮೇಲ್ಕಂಡ ಕಾರಣದಿಂದ ದೂರು ನೀಡುವ ಸಂದರ್ಭದಲ್ಲಿ ಬಯೋಮೆಟ್ರಿಕ್ ಹಾಜರಾತಿಯು ಸರ್ಕಾರದ ಆದೇಶದ ಪ್ರಕಾರ ಮಾಡಬೇಕಾಗಿಲ್ಲದ ಕಾರಣ ಸುತ್ತೋಲೆಯ ಆಧಾರದ ಮೇಲೆ ಕರ್ತವ್ಯ ಲೋಪಯುವಾಗಿದೆ ಎಂದು ಪರಿಗಣಿಸಲು ಸಾಧ್ಯವಿರುವುದಿಲ್ಲ. ಮೇಲ್ಕಂಡ ಕಾರಣದಿಂದ ಇನ್ನು ಮುಂದೆ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಸಹ ಸರ್ಕಾರಿ ಸುತ್ತೋಲೆಯನ್ನು ಉಲ್ಲಂಘಿಸದೆ ಕರ್ತವ್ಯ ನಿರ್ವಹಿಸುವಂತೆ ಎದುರುದಾರರಿಗೆ ನಿರ್ದೇಶನ ನೀಡಿ
ಪ್ರಕರಣವನ್ನು ಮುಕ್ತಾಯಗೊಳಿಸಲಾಯಿತು. ಕಾಪಿ ಕೊಟ್ಟಿದ್ದಾರಾ ನಿಮಗೆ? ಎಲ್ಲ ಕಾಪಿ ಕೊಟ್ಟಿದ್ದಾರಾ? ಅವರು ಹೇಳ್ತಾರೆ ಅವರು ಟೂರ್ ಪ್ರೋಗ್ರಾಮ್ಗಳು ಮತ್ತು ಅವರ ಹಾಜರಾತಿ ಎಲ್ಲ ಪರಿಗಣಿಸಿ ಡೈರಿ ಪರಿಗಣಿಸಿ ನಾವು ಆದೇಶ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಉತ್ತರ ಏನು? ವರದಿ ಇಲ್ಲ ಅಂತ ಅಕ್ಷರಕ್ಕೆ ಸಿಗ್ನೇಚರ್ ಹೋಗ್ತಾ ನೋಡಿ, ಅವ್ರು ಬಂದಿರೋದಕ್ಕೆ ಅಂತ ಈಗ ಹಾಜರಿದ್ದಾರೆ. ಒಂದರಿಂದ PO ಯಾರಪ್ಪ? ನಿಮ್ಮ ಹೆಸರೇನಮ್ಮ? PO ಉಮಾದೇವಿರವರು ಹಾಜರಿದ್ದರು. ಚಂದ್ರಪ್ಪ, ವೆಂಕಟರಮಣ, ಭಾಸ್ಕರ್. ಒಂದರಿಂದ 4ನೇ ಎದುರುದಾರರು ಹಾಜರಿದ್ದಾರೆ. ದೂರುದಾರರ ಪ್ರಕರಣವನ್ನು ಗಮನಿಸಲಾಗಿ 4ನೇ ಎದುರುದಾರರು ಕರ್ತವ್ಯಕ್ಕೆ ಹಾಜರಾಗದಿದ್ದರೂ ಸಹ ದಾಖಲೆ ಸೃಷ್ಟಿಸಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆಂದು ಆರೋಪಿಸಿರುತ್ತಾರೆ. ಈ ಬಗ್ಗೆ ಎದುರುದಾರರು ಸಾಕಷ್ಟು ದಾಖಲಾತಿಗಳನ್ನು ತಮ್ಮ ವರದಿಯನ್ನು ಸಲ್ಲಿಸಿದ್ದು, ಅದಕ್ಕೆ ಈ ದಿನ ದೂರುದಾರರು ಪ್ರತ್ಯುತ್ತರ ಸಲ್ಲಿಸಿದ್ದಾರೆ. ಸದರಿ ಪ್ರತ್ಯುತ್ತರದ ನಂತರ ಮುಂದಿನ ಪ್ರಕ್ರಿಯೆ ತೆಗೆದುಕೊಳ್ಳಬೇಕಾದ ಪ್ರಕ್ರಿಯೆ ಬಗ್ಗೆ ಟಿಪ್ಪಣಿ ತಯಾರಿಸಲು ಆದೇಶಿಸಿ ಪ್ರಕರಣವನ್ನು ನಿಗದಿತ ದಿನಾಂಕಕ್ಕೆ ಮುಂದೂಡಲಾಯಿತು. ಅರ್ಜೆಂಟ್ ಮಾಡಿದ್ದೀನಿ, ನೋಡ್ಬಿಟ್ಟು ಮಾಡ್ತೀನಿ ಆರ್ಡರ್. ತನಿಖೆ ಬೇಕು ಅಂತಂದರೆ ತನಿಖೆಗೆ ಆರ್ಡರ್ ಮಾಡ್ತೀನಿ. ಅದೇ ನನಗೆ ಬೇಕು ಅನಿಸ್ಬೇಕು, ನಿಮಗೆ ಬೇಕು ಅನ್ಸೋಲ್ಲ. ತನಿಖೆಗೆ ಅವಶ್ಯಕತೆ ಇದೆ ಅಂದರೆ ಮಾಡ್ತೀನಿ. ಇಲ್ಲ ಯಾವುದು ಅಡಿಷನಲ್ ಲಿಸ್ಟ್ ಅಲ್ಲಿ